ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ, ಪಾಕಿಸ್ತಾನದ ವಿರುದ್ಧ ಸರ್ವಪಕ್ಷಗಳ ಸಮರ. ರಾಜನಾಥ್ ಸಿಂಗ್ ನೇತೃತ್ವದ ಸಭೆಯಲ್ಲಿ ಪಾಕ್ ವಿರುದ್ಧ ದಿಟ್ಟ ನಿರ್ಣಯ. ಸರ್ವಪಕ್ಷಗಳ ಸಭೆಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ಭಾಗಿ. ಮೋದಿ ಏನೇ ನಿರ್ಣಯ ಕೈಗೊಂಡ್ರೂ ನಾವು ಬದ್ಧ ಎಂದ ರಾಹುಲ್. ಕೇಂದ್ರ ಸರ್ಕಾರಕ್ಕೆ ಬೆಂಬಲ ನೀಡುವ ಮಾತನಾಡಿದ ಕೈನಾಯಕ. ಕಾಶ್ಮೀರದಲ್ಲಿ ಶಾಂತಿ ಮರುಸ್ಥಾಪನೆ ಪ್ರಯತ್ನದ ಬಗ್ಗೆ ಚರ್ಚೆ. ಸರ್ಕಾರ ಯಾವುದೇ ಕ್ರಮ ಕೈಗೊಂಡರೂ ನಮ್ಮ ಬೆಂಬಲವಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ. ಪಹಲ್ಗಾಮ್ನಲ್ಲಿ ನಡೆದ ಪ್ರತಿಯೊಂದು ಅಮಾನವೀಯ ಘಟನೆ. ಇಂತಹ ಸ್ಥಿತಿ ಯಾವ ಮನುಷ್ಯರಿಗೂ ಬರಬಾರದು. ದಾಳಿಯ ಇಂಚಿಂಚು ಚಿತ್ರಣ ಬಿಚ್ಚಿಟ್ಟ ತೇಜಸ್ವಿ ಸೂರ್ಯ. ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ದಾಳಿಗೆ ಸಿಡಿದ್ದ ಭಾರತ, ಪಾಕಿಸ್ತಾನದ ವಿರುದ್ಧ ಕಠಿಣ ನಿರ್ಣಯ. ಸಿಂಧೂ ನದಿ ನೀರಿನ ಒಪ್ಪಂದವನ್ನು ರದ್ದುಗೊಳಿಸಿರುವುದನ್ನು ಪಾಕ್ಗೆ ತಿಳಿಸಿದ ಭಾರತ. ಹಿಂದೂಗಳು ಅನ್ನೋದನ್ನ ದೃಢಪಡಿಸಿಕೊಂಡು ಹೊಡೆದ್ರು. ಮಂಜುನಾಥ್ ರಾವ್ ಕುತ್ತಿಗೆಗೆ ಗುಂಡು ಹಾರಿಸಿದ್ರು. ಉಗ್ರರ ದಾಳಿಯ ಭೀಕರತೆ ಬಿಚ್ಚಿಟ್ಟ ಮೃತ ಮಂಜುನಾಥ ಪತ್ನಿ. ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆ ಖಂಡಿಸಿ ಇಂದು ಚಿಕ್ಕಮಗಳೂರಲ್ಲಿ ಪ್ರತಿಭಟನೆ. ಮೂಡಿಗೆರೆ ತಾಲೂಕು ಬಂದ್ಗೆ ಕರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ತಾಲೂಕು ಬಂದ್. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಮತ್ತೆ ಐಶ್ವರ್ಯ ಗೌಡ ಲಾಕ್. ಇಡಿ ಅಧಿಕಾರಿಗಳಿಂದ ವಂಚಕಗೆ ಶಾಕ್. ಕಿರುಗಾವಲಿನಲ್ಲಿರುವ ನಿವಾಸ ಹಾಗೂ ಬೆಂಗಳೂರಿನ ನಿವಾಸದಲ್ಲಿ ರೇಡ್. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೂ ಇಡಿ ಶಾಕ್. ಡಾಲರ್ಸ್ ಕಾಲೋನಿಯಲ್ಲಿರುವ ನಿವಾಸದಲ್ಲಿ ನಿರಂತರ ಪರಿಶೀಲನೆ. ಬ್ಯಾಂಕ್ ದಾಖಲಾತಿಗಳನ್ನು ಪರಿಶೀಲಿಸಿದ ಅಧಿಕಾರಿಗಳು. ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಇನ್ಮುಂದೆ ಪಾನ ಮುಕ್ತ. ಸಿಎಂ ಸಿದ್ದರಾಮಯ್ಯರಿಂದ ಘೋಷಣೆ. ಹೊರಗಿನಿಂದ ಮದ್ಯ ತರುವುದಕ್ಕೂ ತಡೆ ಹಾಕಬೇಕು ಅಂತ ಸಿಎಂ ಸೂಚನೆ. ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ರಾಜ್ಯಪಾಲರ ಸಹಿ. ತಾವರ್ಚಂದ್ ಗೆಹ್ಲೋಟ್ರಿಂದ ಅನುಮೋದನೆ. ಅಂಕಿತ ನೀಡಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಗೆಜೆಟ್. ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಭೂ ಕಬಳಿಕೆ. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ. ಬಿಜೆಪಿ ನಾಯಕ ಚಿಕ್ಕಬೈಲಪ್ಪಗೆ ಜೈಲು ಶಿಕ್ಷೆ. ರಾಮನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಹಿಳಾ ದಿನ ಆಚರಣೆ. ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಉಚಿತ ಸೀರೆ ಹಂಚಿಕೆ. ಸೀರೆಗಾಗಿ ಸಾವಿರಾರು ಮಹಿಳೆಯರ ತಳ್ಳಾಟ, ನೂಕಾಟ, ಒಬ್ಬರ ಕೈಮುರಿತ. ಚಿತ್ರದುರ್ಗದಲ್ಲಿ ಬಡವರಿಗೆ ಕೊಡಬೇಕಿದ್ದ ಅಕ್ಕಿ ಕಾಳಸಂತೆಕೋರರ ಪಾಲು. ನ್ಯಾಯಬೆಲೆ ಅಂಗಡಿಗಳಲ್ಲಿ ನಡೀತಾ ಇದ್ದ ಅಕ್ರಮದ ಕುರಿತು ನ್ಯೂಸ್ ಫಸ್ಟ್ ವರದಿ. ನಿರ್ದೇಶಕರ ಕಚೇರಿಯ ಮ್ಯಾನೇಜರ್ ಶಬಾನಾ ಪರ್ವೀನ್ ಸಸ್ಪೆಂಡ್. ಪಹಲ್ಗಾಮ್ ದಾಳಿ ದಿನವೇ ಟೀಂ ಇಂಡಿಯಾ ಕೋಚ್ಗೆ ಜೀವ ಬೆದರಿಕೆ. 2 ಇಮೇಲ್ಗಳ ಮೂಲಕ ನಿನ್ನನ್ನ ಕೊಲ್ತೇವೆ ಅಂತ ಸಂದೇಶ. ದೆಹಲಿ ಪೊಲೀಸರಿಗೆ ದೂರು ನೀಡಿದ ಗೌತಮ್ ಗಂಭೀರ್ ಕಾರ್ಯದರ್ಶಿ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತ ಸರ್ಕಾರ ಕಠಿಣ ಕ್ರಮ. ಅಟಾರಿ ವಾಘಾ ಗಡಿಯನ್ನ ಬಂದ್. ಮುಚ್ಚಿದ ಗೇಟ್ನಲ್ಲಿ ಪರೇಡ್ ಸಂಪ್ರದಾಯ ಆಚರಣೆ. ಐಪಿಎಲ್ 42ನೇ ಪಂದ್ಯದಲ್ಲಿ ಆರ್ಸಿಬಿಗೆ ಭರ್ಜರಿ ಗೆಲುವು. ಆರ್ಆರ್ ವಿರುದ್ಧ ರೋಚಕ ಗೆಲುವು ಸಾಧಿಸಿದ ಬೆಂಗಳೂರು. ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನಕ್ಕೇರಿದ ಪಟಿದಾರ್ ಪಡೆ. ಐಪಿಎಲ್ 44ನೇ ಪಂದ್ಯದಲ್ಲಿ ಇವತ್ತು ಸಿಎಸ್ಕೆ ಎಸ್ಆರ್ಎಚ್ ಮುಖಾಮುಖಿ. ಗೆಲುವಿನ ಲಯಕ್ಕೆ ಮರಳಲು ಎರಡೂ ತಂಡಗಳ ಸೆಣಸಾಟ. ಪಾಯಿಂಟ್ಸ್ ಟೇಬಲ್ ಕೊನೆ ತಂಡಗಳ ಕಾದಾಟ. ಯಾರಿಗೆ ಸಿಗುತ್ತೆ ಜಯ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.